ಎರಡು ಮುದ್ದೆ ಕೊಟ್ಟದ ಮಾತಂಗ ಅಲ್ಲಿ ಕಪಿ ಅಟ್ಲಿ ಉಣ್ಕೊ ಬಂದು ಇಲ್ಲೂ ಹೊಟ್ಟೆ ಸಿತ್ತಿದ್ದೀನಿ ನಾನು ಹಾಕೊಡ್ತಿದ್ರ ಉಣ್ಣು ಬೇಡ ಅಂತೀನಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ನಮ್ಮ ತೋಟದ ಕಡೆ ಬನ್ನಿ, ವಿಡಿಯೋ ನೋಡಿ ಬರೋಣ. ಅಲ್ಲಿ ಹೇಗೆ ಏನು ಮಾಡ್ತಾ ಇದ್ದಾರೆ ಕೆಲಸ ಅಂತ ನೋಡಿ ಬರೋಣ. ನಮ್ಮ ತಾಯಿ ಮೆಣಸಿನ್ಕಾಯಿ ಬಿಡಿಸ್ತಾ ಇದ್ದಾರೆ, ನಮ್ಮ ಅಕ್ಕ ಮತ್ತು ಬೀನ್ಸ್ ಬೀಜ ಹಾಕ್ತಾಕ್ಕೆ ಬಂದಿದ್ದಾರೆ. ಕೆಲಸ ಎಲ್ಲ ಮುಗಿದು ಕೈ ಕಾಲೇನೋ ತೊಳಿತಾ ಇದ್ದಾರೆ. ನೋಡ್ತಾ ಇದ್ದೀನಿ ಏನಂತ ವಿಚಾರಿಸ್ತಾ ಇದ್ದೀನಿ. ಬನ್ನಿ, ನಮ್ಮ ಹಳ್ಳಿ ಭಾಷೆ ಹೇಗೆ ಮಾತಾಡ್ತಾರೆ, ಹೇಗೆ ಇದೆ ವಾತಾವರಣ ಅಂತ ನೋಡಿ ಬರೋಣ. ಮೆಣಸಿಕಾಯಿ ಗಿಡ ಬೀನ್ಸ್ ನೆಟ್ಟಿವಿ ಅಂದ್ರೆ ಮತ್ತೆ ಇದೇನ ಮೇಲೆ ಕವರ್ ನೇತಾಕಿರೋದು ಮೇಲೆಲ್ಲ ಇಲ್ಲಿ ಒಳಗೆ ಬೀನ್ಸ್ ಕವರ್ ನೇತಾಕಿದ್ರಲ್ಲ ಯಾಕೆ ಆ ನೀಲಿ ಕವರು ಅರ್ಶಿನ ಕವರು? ಫ್ರೆಂಡ್ಸ್ ಇವ್ರು ಹೇಳ್ತಾ ಇಲ್ಲ ಕಾರಣ ಏನು ಅಂತ. ಕವರ್ ಏನಕ್ಕೆ ಹಾಕಿದ್ದಾರೆ ಅಂತ ಹೇಳ್ತಾ ಇಲ್ಲ, ನಮಗೆ ಗೊತ್ತಿಲ್ಲ. ಬ್ಲೂ ಕಲರ್ ಮತ್ತು ಯೆಲ್ಲೋ ಕಲರ್ ಕವರ್ ದಬಾಕಿದ್ದಾರೆ. ಈಗ ಮುಂದಿನ ಬೀನ್ಸ್ ಬೀಜ ಹಾಕಿದ್ದಾರೆ. ಇವಾಗ ಬೀನ್ಸ್ ಫಸಲು ನೋಡಬೇಕು. ಎಲ್ಲ ಲಾಸ್ ಆಯಿತು. ಟೊಮೊಟೊಯಿಂದ 10 ರೂಪಾಯಿ 10 ರೂಪಾಯಿಗೂ ಹೋಗಲಿಲ್ಲ. ತುಂಬ ಒಂದು ಕ್ರೇಟ್ ಅಂತಲ್ಲ, ಅದು ಬರೀ 30 ರೂಪಾಯಿ ಹೋಗ್ತಿತ್ತು. ಅದು 25 kg ಹಿಡಿತಿತ್ತಂತೆ. ಅದರ 10 ರೂಪಾಯಿನೂ ಹೋಗಿಲ್ಲ. ಅಲ್ಲಿ 30 ರೂಪಾಯಿ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟಿದೆ ಅಂತ. ಇರ್ಲಿಕ್ಕಾಯಿ ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ನಮ್ಮ ತೋಟ ಹೀಗಿದೆ. ತೋಟದಲ್ಲಿ ಈ ಥರ ಇರ್ಲಿಕ್ಕಾಯಿ ತುಂಬ ಬಿಟ್ಟಿದೆ. ತೆಂಗಿನ ಮರಗಳು, ಆಮೇಲೆ ಬೆಳ್ಳೆದೆಲ್ಲ ಚೆನ್ನಾಗಿ ಬಿಟ್ಟಿದೆ. ಈಗ ಜನವರಿ ಮುಗೀತು ಅಂದರೆ ನಮ್ಮ ಅರಿಶಿನ ಎಲ್ಲ ಒಣಕತ್ತದೆ. ತುಂಬ ಇನ್ನೂ ಹಸಿರಾಗೇ ಇದೆ. ಈಗ ಜನವರಿಗೆ ಎಲ್ಲ ಅರಿಶಿನ ತೆಗಿತಾರೆ, ಎಲ್ಲ ಕೀಳ್ತಾರೆ, ಅಗಿಸ್ತಾರೆ. ನೋಡಿ ನಮ್ಮ ತೋಟದ ವಾತಾವರಣ ಹೀಗಿದೆ. ಮೊದಲೆಲ್ಲ ಟೊಮೊಟೊ ಕೊಯ್ಯೋಕೆ ಬಂದಾಗ ಹೇಳ್ತಾ ಇದ್ದೀವಿ ನೋಡಿ, ಎಲ್ಲ ಟೊಮೊಟೊ ಎಲ್ಲ ಹೋಗಿದೆ. ಏನೋ ಒಂದು ಗಿಡ, ಅವರೇ ಗಿಡ, ಏನು ಗಿಡನ ಗೊತ್ತಿಲ್ಲ, ಬೀನ್ಸ್ ಗಿಡನೇ ಏನು ಹಿಂಗೆ ಪಾಳಿದೆ ನೋಡಿ. ಸ್ಟಾರ್ಟಿಂಗ್ ಚೆನ್ನಾಗಿತ್ತು. ತೊಗರಿ ಗಿಡ ಹಾಕಿದ್ದಾರೆ, ತೊಗರಿ ಬಿಟ್ಟಿದ್ದಾರೆ ನೋಡಬೇಕು. ಈ ಟೈಮಲ್ಲಿ ಅಲ್ವಾ ತೊಗರಿ ಬರೋದು. ಯಪ್ಪ, ಏನು ಸರ್ಕಂದ್ರು ಹಾವೇನೋ ಅಂತ ಅನಿಸುತ್ತೆ. ಮುಂದೆ ಹೋಗೋದು ಬೇಡ ಅನಿಸುತ್ತೆ. ಹಾವುಗಳಿರುತ್ತೆ ಅಂದ್ಬಿಟ್ಟು ಜಾಸ್ತಿ ಇದು ಮಾಡಲ್ಲ. ಹೋಗ್ತಾ ಇದ್ದೀವಿ, ನಮ್ಮ ತೋಟದ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿದೆ ಅಂತ ನೋಡೋಣ. ಯಾರೋ ಇದ್ದಾರೆ ನೋಡಿ, ಮಡಿಕೆ ಹಾಕ್ಕೊಂಡು ಕಣ್ಣು ಮೂಗು ಬರಿಬೇಕು. ಬಳಪ ತಂದಿರೆ ಕಣ್ಣು ಮೂಗು ಬರಿಬೋದಾಯಿತು ಅಲ್ವಾ. ಇದು ಗೊಂಬೆ ಮನುಷ್ಯನ ಥರ ಮಾಡ್ತೀವಿ. ಬೆಚ್ಚು ಅಂತಾರೆ ಇದನ್ನ. ತುಂಬ ಭಯ ಆಗುತ್ತೆ, ಏಕೆಂದರೆ ಹಾವುಗಳಿರ್ತವೆ ಅಂತ. ಇಷ್ಟೊಂದು ಇದು ಮಾಡಿಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ ನಮ್ಮ ಅರಿಶಿಣದ ತೋಟ ಹೀಗಿದೆ. ಪೈಪೆಲ್ಲ ಎತ್ತಾಕ್ಬಿಟ್ಟಿದ್ದಾರೆ. ಟೊಮೊಟೊ ಎಲ್ಲ ಒಣಗೋಗಿ ಮಾತ್ರ ಕಾಣಿಸ್ತಾ ಇದೆ. ಗುಳ್ ಟೊಮೊಟೊ, ಸಣ್ಣ ಗುಳ್ ಟೊಮೊಟೊ ನೋಡಿ. ಈ ಟೊಮೊಟೊ ಮನೆ ಕಿತ್ಕೋಗೋದು ಇವಾಗ ನಾವು. ಬನ್ನಿ, ನಮ್ಮ ಅಪ್ಪನ ಗೋರಿ ಹತ್ರ ಹೋಗ್ತೀನಿ ಇವಾಗ.
ಫ್ರೆಂಡ್ಸ್, ಇದು ಯಾವ ಹಣ್ಣು ಅಂತ ಹೇಳ್ತಾ ಇದ್ದೀನಿ. ಅದು ಯಾವುದೇ ಇದು ಹಣ್ಣು, ಗೊನಗಳ್ದ. ಹಾಂ, ಫ್ರೆಂಡ್ಸ್, ಒಂದು 10-15 ಬಾಳೆಗೊನೆ ಗಿಡ ಹಾಕಿದ್ದೀವಿ. ಚೆನ್ನಾಗಿ ಬಿಟ್ಟಿದೆ. ಆ ಕಡೆ ಸೈಡೆಲ್ಲ, ಆ ಕಡೆ ಸೈಡು ನೋಡಿ, ನಿಂಬೆಹಣ್ಣು ಮರದಲ್ಲಿ ನಿಂಬೆಹಣ್ಣುಗಳು ಎಲ್ಲ ಒಣಗ್ತಾ ಇದೆ. ಬಾದಾಮಿ ಕಾಯಿ ಬಿಡ್ನಿಲ್ವ? ಎಷ್ಟೊಂದು ದೊಡ್ಡ ಮರ ಆಗೋದ ಇದು, ನಾನು ನೋಡೇ ಇಲ್ಲ. ಇದು ಟ್ರಿಪ್ಗೆ ಹೋಗಿದಾಗ ನಾವು ತಂದಿದ್ದ ಮರ, ಇದು ಗಿಡ. ಇದು ಶೋ ಗಿಡನಾಗರ ಇದು. ಅಯ್ಯ ಫ್ರೆಂಡ್ಸ್, ಇವಾಗ ಈರುಳ್ಳಿ ಹಾಕಿ ಸ್ವಲ್ಪ ಬಂದಿದೆ ನೋಡಿ, ಪೈರು ಬಂದಿದೆ. ಈಗ ಒಂದು ವಾರದಲ್ಲಿ ಹಾಕಿದ್ದು. ಯಾವಾಗಲೂ ಬಂದಾಗ ಈ ಪಪ್ಪಾಯಿ ಮರನ ನಾನು ಯಾವಾಗಲೂ ಇರ್ತೀನಿ. ಪಪ್ಪಾಯಿ ಹಣ್ಣಾಗೈತೆ ನೋಡಿ, ಕಿತ್ಕೊಂತೀವಿ. ಪರಂಗಿ ಹಣ್ಣು ಅಲ್ವಾ, ಚೆನ್ನಾಗಿದೆ. ಎಲ್ಲ ನೀರು ಕಾಯಿಸೋಕ್ಕೆ ಸೌದೆ ಅಂದರೆ ಅರಿಶಿನ ಬೇಯಿಸೋಕ್ಕೆ ಬೇಕಾಗುತ್ತಲ್ಲ ನೋಡಿ. ನಮ್ಮ ತೋಟದಲ್ಲಿ ಇವಾಗ ಮೊದಲು ಜೋಳ ಹಾಕಿದ್ವಿ. ಜೋಳ ಮುಗಿದ ತಕ್ಷಣ ಇವಾಗ ಈರುಳ್ಳಿ. ಹೇಗಿದೆ ನಮ್ಮ ತೋಟ? ನಮ್ಮಪ್ಪದು ಕುರ್ಸಿದ್ದಯ್ಯ ನಡಿ. ನಮ್ಮಪ್ಪ ಅವ್ರದ್ದು ಸಮಾಧಿ ಇಲ್ಲೇ ಇರೋದು. ತುಂಬ ಬೇಜಾರು. ನಮಗೆ ಚೆನ್ನಾಗಿದೆ ಅನ್ನಿಸ್ತಾಯಿದೆ. ನಿಮಗೆ ಚೆನ್ನಾಗಿದೆಯಾ? ಬನ್ನಿ ನಮ್ಮ ತೋಟದಲ್ಲಿ ಜೋಳ ಹೇಗಿದೆ ಅಂತ ನೋಡೋಣ. ಒಂದು ಕಡೆ ಜೋಳ ಬೆಳೆದಿದ್ದೀವಿ, ಆ ಕಡೆ ಎಲ್ಲ ಅರಿಶಿನ, ಈ ಕಡೆ ಎಲ್ಲ ಈರುಳ್ಳಿ. ಅದು ಜೋಳ ಎಲ್ಲ ಕುಯಿಸಿ ಇದು ಡ್ಯಾಮು, ನೀರು ತುಂಬ ಡ್ಯಾಮು. ನಮ್ಮ ಪಕ್ಕದಲ್ಲಿ ನಾನು ಯಾವಾಗೂ ಲೈವ್ ಮಾಡುವಾಗ ವೀಡಿಯೋ ಗುಡ್ಡ ತೋರಿಸ್ತೀನಿ ನೋಡಿ. ಗುಡ್ಡದ ಹತ್ರ ಬಂದಿದ್ದೀನಿ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಅಲ್ಲಿಗೆ ನಮ್ಮ ಹಸುಗಳು ಕುರಿಗಳು ಹೋಗೋದು. ಅದು ನಮ್ಮ ತೋಟದ ಮನೆ ನೋಡಿ. ಈಗ ಅವರೆಕಾಯಿ ಬೆಳೀತಿದೆ. ಈಗ ಅವರೆಕಾಯಿ ಉಡಿಯೋ ಟೈಮು. ಜನವರಿ ಡಿಸೆಂಬರ್ಗೆಲ್ಲ ಅವರೆಕಾಯಿ ಬರುತ್ತೆ ಇವಾಗ. ಜೋಳ ಮುರ್ಕೊಂಡಿದ್ದಾರ ಗೊತ್ತಿಲ್ಲ, ಮುರಿದಿಲ್ಲ ಇನ್ನೂ. ಅವರೆಕಾಯಿ ಬಿಡೋ ಟೈಮಿನು ಅವರೆಕಾಯಿ ಬರುತ್ತೆ. ಬನ್ನಿ ಹೋಗೋಣ ಮನೆ ಕಡೆ. ಇನ್ನು ಅವ್ರಿಗೆ ಊಟ ಕೊಟ್ಟಾಯಿತು, ಇನ್ನು ಹೋಗ್ತಾ ಇರೋದು ಮನೆಗೆ.
ಊಟ ಸಾಕಾಯ್ತಾ ಅಲ್ಲಿ? ಸಾಂಬಾರೇನಿಲ್ಲ ಅನ್ನೋಗದ? ಸಾಂಬಾರಿತಾ? ಸಾಂಬಾರಲ್ಲಿ ಕಮ್ಮಿ ಎತ್ಕೊಂಬಂದಿ ಅಲ್ಲಿ, ಇದು ಸಾಕಾಗಲಿಲ್ಲ. ಯಾವುದು ಬಾಕ್ಸ್ ಇತ್ತು ಎಲ್ಲಿ ಹೋದ ಮಂಗಳಿ? ಹೊಲ್ಕೋದ ಹಟ್ಟಿಗೋದ, ಅವ್ರಿಗೆ ಮಾದಿಂದ ಕಾಸು ಕೊಡ್ಬೇಕಿದ್ದೀವಿ. ಬಾಕ್ಸ್ ಎತ್ಕೊಂಬಂದ್ರೆ ಆಮೇಲೆ ಏನು ಎತ್ಕೋಬೇಕು? ಏನು ಎತ್ಕೋಬೇಕು? ಎಂಥ ಸೊಪ್ಪು ಅದು? ಉಪ್ಪು ಸಾರು ಮಾಡ್ದಾರ ಅದರಲ್ಲಿ. ಒಂದೇ ಟೊಮಟೊನ ಸಿಗ್ತಾ ಬರೀ? ಯಾವುದೋ ಒಂದು ಟೊಮಟೊನ ಗಿಡನ? ಹ್ಞೂ ಸರಿ, ನಾವು ಹೋಯ್ತಾವೆ. ಊಟ ಮಾಡ್ಕೊ ಎತ್ಕೋ. ಎತ್ತಕೊಳ್ಳ ನೀರು ತುಂಬಿಡ್ತೀನಿ, ಹೋಗು. ಮುಚ್ಚಳ ಎತ್ಕೊಂಬಂದೇವಿ ನೋಡುವರಿ. ಎತ್ಕೊಂಡ್ರೆ ಅದೇ ಮಂಗ್ಳಿ ಕೂದ್ ಮಡಗಿದ್ದಲ್ಲ, ಬ್ಯಾಟ್ರಿಕ್ ಬೇಕನೀಗ. ಇದು ಕೊಟ್ಬಿಡು ಒಟ್ಟಿಗೆ. ಯಾವ ಥರ ಕೊಟ್ಟೆ? ಅದೇ ತೊಗರಿಕಾಯಿನೂ ಮಡಗಿರಿ, ಅದೇ ಬಿಸ್ಕೊಬಂದು. ಯಾವ್ದಕ್ಕೆ ಹಾಕೋದು? ಅಲ್ಗೆ ಹಾಕೋದೇನು ಎತ್ಕೊಬಂದು ತೊಗರಿಕಾಯಿ ಮಡಗಿನಿ. ಕೆಳದ ಚೀಲ. ಓಕೆ ಫ್ರೆಂಡ್ಸ್, ಇವಾಗ ನಾನು ಹೋಗ್ತಾ ಇದ್ದೀನಿ ಮನೆಗೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಆಗಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮುಂದಿನ ವಿಡಿಯೋದೊಂದಿಗೆ. ಇಲ್ಲಿ ಬಾಳೆಗೊನೆ ಬಿಟ್ಟೈತೆ ನೋಡಿ, ನಾನು ವಿಡಿಯೋ ಮಾಡಲೇ ಇಲ್ಲ, ಅಲ್ಲಿ ಮಾಡಿದೆ. ಇಲ್ಲಿ ನೋಡಿ 1 2 3 4 5 ಕಾಣಿಸ್ತಾ ಇದೆ.